ಸಮ್ ಆಫ್ ನಂಬರ್ಸ್. ಆ್ಯಂಡ್ ಸಮ್ ಆಫ್ ನಂಬರ್ಸ್ ಒಳಗೂ ಏನಂದ್ರೆ ಇನ್ಪುಟ್ ಏನೈತಿ, ಆ ಯಾವ ನಂಬರ್ಸ್ ಕೊಡ್ತಿರಲ್ಲ ಅದೇ ಇನ್ಪುಟ್, ಆಯಿತಾ. ಸೊ ಇದಕ್ಕೆ ನೀವು ವಿಜುವಲಿ ಅಥವಾ ಗ್ರಾಫಿಕಲಿ ಈ ಥರ ಥಿಂಕ್ ಮಾಡಿರಿ. ನೀವೇನಂತಂದ್ರೆ ಒಂದು ಫಂಕ್ಷನ್ ಬರೆಯಾಕ್ತೀರಿ. ಓಕೆ, ಒಂದು ಫಂಕ್ಷನ್ ಬರೆಯಾಕ್ತೀರಿ. ಇದಕ್ಕೆ ಇನ್ಪುಟ್ ಏನಿದೆ, ಓಕೆ, 2 ನಂಬರ್ಸ್ ತೊಗೊಳಾಕ್ತೀರಿ. ಇಲ್ಲಿ ಫಂಕ್ಷನ್ ಒಳಗೆ ಏನು ಮಾಡಾಕ್ತೀರಿ, ಅದರದ್ದು ಸಮ್ ಕಂಡು ಹಿಡಿಯಾಕ್ತೀರಿ. ನಿಮ್ಮದು ಔಟ್ಪುಟ್ ಏನಿದೆ ಅವು 2 ನಂಬರ್ಸದ್ದು ಸಮ್ ಇದೆ. ಓಕೆ, ಸೊ ಈ ಥರ ಇದ್ರೊಳಗೆ ಏನು ಭಾಳಷ್ಟು ಅಲ್ಗೋರಿದಮ್ ಲಾಜಿಕ್ ಅನ್ನೋದು ಏನಿಲ್ಲ. ನಿಮಗೆ ಇದ್ರೊಳಗೆ ಒಂದು ಫಂಕ್ಷನ್ ಹೆಂಗೆ ಡಿಸೈನ್ ಮಾಡಬೇಕು, ಅದರದ್ದು ಇನ್ಪುಟ್ ಅಂದರೆ ಏನು, ಔಟ್ಪುಟ್ ಅಂದರೆ ಏನು, ಆಮೇಲೆ ಅದನ್ನು ಯಾವ ಥರ ಡಿಕ್ಲೇರ್ ಮಾಡಬೇಕು, ಯಾವ ಥರ ಡಿಫೈನ್ ಮಾಡಬೇಕು ಅನ್ನೋದು ಟೀಚ್ ಮಾಡೋ ಸಂಬಂಧ. ಓಕೆ, ಸೊ ಈಗ ಇದಕ್ಕೆ ಏನಂದ್ರೆ ಒಂದು ಒಳ್ಳೆ ಹೆಸರು ಕೊಡ್ಬೇಕು ನಾವು, ಆಯಿತಾ. ಇದೇನು ಕೆಲಸ ಮಾಡಾಕ್ತೈತಲ್ಲ, ನಿಮ್ಗೆ ಹೇಳಿದ್ನಲ್ಲ ವರ್ಬ್, ಆ ವರ್ಬ್ ಯೂಸ್ ಮಾಡಬೇಕು. ಆಮೇಲೆ ನೌನ್ಸ್ ಯೂಸ್ ಮಾಡಬೇಕು. ಇಲ್ಲಿ ಏನಂದ್ರೆ ವರ್ಬ್ ಏನು, ಸಮ್. ಸೊ ಇದೇನು ಮಾಡಾಕ್ತೈತಿ, ಗೆಟ್ ಸಮ್ ಅಂತ ಯೂಸ್ ಮಾಡ್ಬೋದು ನೀವು ಇಲ್ಲಿ, ಆಯಿತಾ. ಈ ಫಂಕ್ಷನ್ಸ್ಗೆ ಏನಂತ ಹೆಸರು ಕೊಡ್ಬೋದು, ಗೆಟ್ ಸಮ್. ಓಕೆ, ಈಗ ನೀವೇನಂದ್ರೆ 2 ನಂಬರ್ಸ್ ಕೊಡ್ತಿದ್ದೀರಿ ಇಲ್ಲಿ ಆ್ಯಸ್ ಎ ಇನ್ಪುಟ್. ಸೊ ನೀವು ಇದನ್ನು ಈ ಥರ ಬರಿಬೋದು. ಇದ್ರದ್ದು ಔಟ್ಪುಟ್ಟನ್ನು ಸಮ್ ಐತಲ್ಲ, ಸಮ್ ಇಲ್ಲಿ ಏನಿದು ಔಟ್ಪುಟ್ ಅಂದರೆ ಇದು ಇಂಟೀಜರ್, ಇಲ್ಲಿ ಇನ್ಪುಟ್ಸನ್ನು ಇಂಟೀಜರ್. ಸೊ ಅವಾಗ ನಿಮ್ಮದು ಫಂಕ್ಷನ್ ಹೆಂಗಾಗತ್ತೆ, ಇಂಟ್, ಇದು ರಿಟರ್ನ್ ಟೈಪ್, ಆಯಿತಾ. ಸೊ ವಿಲ್ ರೈಟ್ ಇಟ್ ಫಸ್ಟ್, ಗೆಟ್ ಸಮ್, ಆಮೇಲೆ ಇದು 2 ನಂಬರ್ಸ್ ಇಲ್ಲಿ, ಆಯಿತಾ. ಸೊ ನಂಬರ್ 1 ಆ್ಯಂಡ್ ನಂಬರ್ 2. ಇದು ನಾ ಯಾವುದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ಗಂತ ಬರೆಯಾಗ್ತಿಲ್ಲ, ಇದೇನು ಪೈಥಾನ್ ಅಥವಾ ಜಾವಾಕಂತ ಏನು ಬರ್ದಿಲ್ಲ, ನಿಮಗೆ ಸಿಂಟ್ಯಾಕ್ಸ್ ಅರ್ಥ ಆಗಲಿ ಅಂತ ಬರ್ದೇನೆ, ಆಯಿತಾ. ಸೊ ಡೋಂಟ್ ವರಿ ಅಬೌಟ್ ಓಕೆ ಸರ್ ಹಿಂಗ್ಯಾಕೆ ಬರ್ದಾರ ಹಂಗ್ಯಾಕೆ ಬರ್ದಾರ ಅಂತಂದು. ಇಟ್ ಈಸ್ ನಾಟ್ ಅ ಆ್ಯಕ್ಚುಯಲ್ ಕೋಡ್, ಇಟ್ ಈಸ್ ಬೇಸಿಕ್ಲಿ ಅ ಸೂಡೋ ಕೋಡ್, ಆಯಿತಾ. ಸೂಡೋ ಕೋಡ್ ಬರಿತಿದ್ದೀನಿ ಇಲ್ಲಿ. ಏನಂದ್ರೆ ಇಲ್ಲಿ ಏನಂತ ಬರೆಯಾಗ್ತೀನಿ, ರಿಟರ್ನ್ ಟೈಪ್. ಈಗ ನೀವು ಪೈಥಾನ್ದಾಗ ಬರೆದಾಗ ಇಲ್ಲಿ ಬರೆಯಂಗಿಲ್ಲ ರಿಟರ್ನ್ ಟೈಪ್. ಎಲ್ಲಿ ಬರಿತೀರಿ ರಿಟರ್ನ್ ಟೈಪ್, ಪೈಥಾನ್ದಾಗ ಇಲ್ಲಿ ಬರಿತೀರಿ, ಇಲ್ಲಿ ಎಂಡಿಗೆ ಬರಿತೀರಿ, ಆಯಿತಾ. ಸೊ ಬೇಸಿಕ್ಲಿ ಒಂದೇನಪ್ಪ ರಿಟರ್ನ್ ಟೈಪ್ ನಿಮ್ದು ಇಲ್ಲಿ ಏನು ಔಟ್ಪುಟ್ ಐತಲ್ಲ, ಇದು ಔಟ್ಪುಟ್ಟನ್ನು ಇಲ್ಲಿ ರಿಟರ್ನ್ ಟೈಪ್ ಇರುತ್ತೆ, ಇಂಟ್. ಅದನ್ನು ಇಲ್ಲಿ ಬರೀರಿ, ಜಾವಾದಾಗಾದ್ರೆ ಇಲ್ಲಿ ಬರಿತೀರಿ, ಸಿದಾಗ ಇಲ್ಲಿ ಬರಿತೀರಿ, ಪೈಥಾನ್ದಾಗ ಇಲ್ಲಿ ಬರಿತೀರಿ. ಸೆಕೆಂಡ್ ಫಂಕ್ಷನ್ ಹೆಸರು ಗೆಟ್ ಸಮ್ ಅಂತ. ಆಮೇಲೆ 2 ಇನ್ಪುಟ್. ಈಗ ಈ 2 ಇನ್ಪುಟ್ ತೊಗೊಂಡಿದ್ದನ್ನು ನಿಮಗೊಂದು ಆನ್ಸರ್ ಒಳಗೆ ಸ್ಟೋರ್ ಮಾಡಿ ಅದನ್ನು ರಿಟರ್ನ್ ಮಾಡ್ಬೋದು, ಇಲ್ಲ ಡೈರೆಕ್ಟು ರಿಟರ್ನ್ ಮಾಡ್ಬೋದು. ಸೊ ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಈ ರಿಟರ್ನ್ ಕೀವರ್ಡ್ ಐತಲ್ಲ, ಆ ರಿಟರ್ನ್ ಕೀವರ್ಡ್ದೊಳಗೆ ನೀವು ಎಕ್ಸ್ಪ್ರೆಷನ್ಸ್ ಬರಿಬೋದು. ಎಕ್ಸ್ಪ್ರೆಷನ್ಸ್ ಲೈಕ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಅಥವಾ ಇನ್ನೊಂದು ಫಂಕ್ಷನ್ ಇನ್ವೋಕ್ ಮಾಡೋದು. ಸೊ ರಿಟರ್ನ್ ಒಳಗೆ ಈ ಥರ ಎಲ್ಲ ಬರೆಯೋಕ್ಕೆ ಅಲೌಡ್ ಐತೆ ನಿಮಗೆ. ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಆ ನಂಬರ್ಗಳ ಎಡಿಷನನ್ನು ಇದರೊಳಗೆ ಬರಿಬೋದು. ಈ ಥರ ನಂಬರ್ 1 + ನಂಬರ್ 2 ಅಂತ ಬರೋದು ನೀವು ಅದನ್ನು ರಿಟರ್ನ್ ಮಾಡ್ಬೋದು. ಓಕೆ, ಸೊ ಇಟ್ಸ್ ಅ ವೆರಿ ಸಿಂಪಲ್ ಫಂಕ್ಷನ್ ವಿತ್ ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್ ಅಬೌಟ್ ಇನ್ಪುಟ್ ಪ್ಯಾರಾಮೀಟರ್, ಔಟ್ಪುಟ್ ಪ್ಯಾರಾಮೀಟರ್, ಇನ್ಪುಟ್ ದ ಡೇಟಾ ಟೈಪ್ ಏನು, ಔಟ್ಪುಟ್ ಡೇಟಾ ಟೈಪ್ ಏನು, ಆಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ಹೆಂಗೆ ಯೂಸ್ ಮಾಡಬೇಕು, ಆಮೇಲೆ ಫಂಕ್ಷನ್ ಹೆಸರು ಹೆಂಗೆ ಕೊಡಬೇಕು. ಸೊ ಈ ಕಾನ್ಸೆಪ್ಟ್ಸ್ ನಿಮಗೆ ಈ ವೆರಿ ಸಿಂಪಲ್ ಪ್ರೋಗ್ರಾಮ್ದಾಗ ಅರ್ಥ ಆಯಿತು ಅನ್ಕೋತೀನಿ. ನಾವು ಲೆಟ್ಸ್ ಜಂಪ್ ಇನ್ ಆ್ಯಂಡ್ ರೈಟ್ ದ ಕೋಡ್ ಬರೋದು ನೋಡೋಣ ಅಂತಿದೆ ಹೆಂಗೆ ಕಾಣುತ್ತಾರೆ, ಡಿಬಗ್ ಮಾಡಿ ರನ್ ಮಾಡಿ. ವೆಲ್ಕಮ್ ಟು ಜಾವಾ ವರ್ಕ್ಶಾಪ್. ಸುಮಾರು ಜನ ಈಗ ನೀವು ಎಲ್ಲ ಅದ್ರದ್ದು ಹೆಂಗೆ ಈ ಪ್ರೋಗ್ರಾಮ್ಗಳದ್ದು ಹೆಂಗೆ ನಾವು ಸಾಲ್ವ್ ಮಾಡೋದೈತಿ, ಯಾವ ಥರ ಒಂದು ಪ್ರಾಸೆಸ್ ಫಾಲೋ ಮಾಡಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಈಗ ನಾವು ಫಸ್ಟ್ ಪ್ರೋಗ್ರಾಮನ್ನು ಬರೆಯೋಣ. ಏನಂದ್ರೆ ಫಂಕ್ಷನ್ ಟು ಗೆಟ್ ಸಮ್ ಆಫ್ 2 ನಂಬರ್ಸ್. ಓಕೆ, ನೀವು ಆಲ್ರೆಡಿ ಜಾವಾದ ಸಣ್ಣ ಪ್ರೋಗ್ರಾಮ್ ಬರೆದು ಟ್ರೈ ಮಾಡಿರಿ ಅನ್ಕೋತೀನಿ. ಏನಂತಂದರೆ ಈಗ ನಿಮ್ಮ ಸಿಸ್ಟಮ್ದಾಗ ಎಲ್ಲಿ ನೀವು ಆ ಜಾವಾ ಪ್ರೋಗ್ರಾಮ್ ಬರೆಯಾಗ್ತಿದ್ರಲ್ಲ ಆ ಡೈರೆಕ್ಟ್ರಿ ಪಾತ್ ತೊಗೋರಿ. ಆಮೇಲೆ ಕಮಾಂಡ್ ಲೈನ್ ಓಪನ್ ಮಾಡಿರಿ. ಕಮಾಂಡ್ ಲೈನ್ ಈ ಥರ ಓಪನ್ ಮಾಡಿ ಫಸ್ಟ್ ಏನು ಚೇಂಜ್ ಡೈರೆಕ್ಟ್ರಿ ಟು ದ್ಯಾಟ್ ಪಾತ್. ಆ ಪಾತ್ಗೆ ಇಲ್ಲಿ ಹೆಂಗೆ ಪೇಸ್ಟ್ ಮಾಡೋದಂದ್ರೆ ಮೌಸ್ ರೈಟ್ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ ಇದು. ಓಕೆ, ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಟ್ರೈ ಮಾಡಿ ನೋಡಿರಿ. ನೆಕ್ಸ್ಟ್ ಇಲ್ಲಿ ಕೋಡ್ ಸ್ಪೇಸ್ ಈ ಥರ ಟೈಪ್ ಮಾಡಿದ್ರಿ ಅಂದ್ರೆ ಇಟ್ ವಿಲ್ ಓಪನ್ ಅಪ್. ಓಕೆ, ಸೊ ಈಗ ನಮಸ್ತೆ ಅಂತ ನಾವು ಅವತ್ತು ಬರೆದಿದ್ವಲ್ಲ ಅದು ಪ್ರೋಗ್ರಾಮ್ ಐತಿ. ಒಂದು ಸರಿ ರನ್ ಮಾಡಿ ನೋಡೋಣ ಅಂತ, ವರ್ಕ್ ಆಗ್ತೈತಿ ಇಲ್ಲ ಜಾವಾ ಇಲ್ಲ ಅಂತ. ಓಕೆ, ನಮಸ್ತೆ ಭಾರತ್ ಅಂತ ಬಂತಲ್ಲ. ಸೊ ಜಾವಾ ಈಸ್ ವರ್ಕಿಂಗ್. ಈಗ ನಮ್ಮದು ವರ್ಕ್ಶಾಪದ್ದು ಏನು ಮಾಡೋಣ, ಒಂದು ಕ್ಲಾಸ್ ಕ್ರಿಯೇಟ್ ಮಾಡೋಣ. ಜಾವಾದೊಳಗೆ ನೋಡ್ರಿ ನೀವು ಏನು ಬರೋದ್ರು ಇಟ್ ಹ್ಯಾಸ್ ಟು ಬಿ ಇನ್ ದ ಕ್ಲಾಸ್. ಈಗ ನೋಡ್ರಿ ಇಲ್ಲಿ ಫಂಕ್ಷನ್ ಅಂತ ಬರೆದಿದ್ವಿ, ಇದು ಒಂದು ಕ್ಲಾಸ್ನಾಗಿದೆ. ಆಪ್ರೇಟರ್ಸ್ ಡೆಮೋ ಮಾಡಿದ್ವಿ, ಇದು ಒಂದು ಕ್ಲಾಸ್ನಾಗ ಇದೆ. ಇಲ್ಲಿ ಎನಿಥಿಂಗ್ ಯು ಡು ಹ್ಯಾಸ್ ಟು ಬಿ ಇನ್ಸೈಡ್ ದ ಕ್ಲಾಸ್. ಓಕೆ,
ಸೊ ಅದ ರೀತಿ ವರ್ಕ್ಶಾಪ್ಗೆ ಏನಂತ ಮಾಡೋಣ, ಒಂದು ವರ್ಕ್ಶಾಪ್ ಡಾಟ್ ಜಾವಾ ಅಂತ ಒಂದು ಕ್ಲಾಸ್ ಮಾಡೋಣ. ಓಕೆ, ಆಟೋಮೆಟಿಕ್ಲಿ ಇದೇನು ಮಾಡಾಕ್ತೈತೆ ನಿಮ್ದು ಐ ಡಿ ಪಬ್ಲಿಕ್ ಕ್ಲಾಸ್ ವರ್ಕ್ಶಾಪ್, ಆ ಫೈಲ್ ನೇಮ್ ಏನಿತ್ತು ಅದನ್ನ ಇಡ್ರಿ ಅಂತ ಹೇಳಾಗ್ತೈತೆ. ಸೊ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ, ಕಂಟ್ರೋಲ್ ಎಸ್ ಹೊಡೀರಿ, ಸೇವ್ ಆಗುತ್ತೆ. ಸೊ ನಾವು ದಿಸ್ ಈಸ್ ಅನ್ ಎಂಟಿ ಪಬ್ಲಿಕ್ ಕ್ಲಾಸ್, ಇದರೊಳಗೆ ಏನೂ ಇಲ್ಲ. ಓಕೆ, ನೀವೀಗ ಇದನ್ನು ಈ ಥರ ರನ್ ಮಾಡಿ ನೋಡ್ಬೋದು. ಹೆಂಗೆ ರನ್ ಮಾಡಿ ನೋಡ್ತೀರಿ? ಜಾವಾಸಿ. ಓಕೆ, ಈ ಥರ ಜಾವಾಸಿ ಅಂತ ಹೊಡೆದಾಗ ನಿಮಗೆ ಈ ಥರ ಬರಬೇಕು ನಿಮ್ಮ ಮಷಿನ್ದಾಗ. ಓಕೆ, ಏನಂತ ಜಾವಾಸಿ ಐಫನ್ ವರ್ಷನ್. ಸೊ ನನ್ನ ಮಷಿನ್ದೊಳಗೆ ಜಾವಾ 17.0.11 ಇದು ಇನ್ಸ್ಟಾಲ್ ಆಗೈತಿ. ಈಗ ನಾ ಇಲ್ಲೇನು ಮಾಡ್ಬೋದು, ಜಾವಾಸಿ ಅಂತ ಬರೋದು ವರ್ಕ್ಶಾಪ್ ಡಾಟ್ ಜಾವಾ ಅಂತಂದ್ರೆ ಇಟ್ ಡಸಂಟ್ ಗಿವ್ ಎನಿ ಔಟ್ಪುಟ್. ಆಮೇಲೆ ಬಿಟ್ಟು ಬೇರೆ ಬೇರೆ ಫೈಲ್ ಅದಾವೆ. ಮತ್ತು ಯಾವುದೈತಿ? ನಮಸ್ತೆ ಅಂತ ಐತಿ. ಸೊ ಇಫ್ ಐ ಸೇ ನಮಸ್ತೆ, ಇಟ್ ವಿಲ್ ಕಂಪೈಲ್ ದಟ್ ಫೈಲ್ ಆ್ಯಂಡ್ ಯು ಹ್ಯಾವ್ ನಮಸ್ತೆ ಡಾಟ್ ಜಾವಾ. ಸೊ ಈ ರೀತಿ ನೀವು ಇದನ್ನು ಕ್ಲಾಸ್ ಏನು ಮಾಡ್ಬೋದು, ಕಂಪೈಲ್ ಮಾಡ್ಬೋದು. ಆಮೇಲೆ ಈ ಥರ ಕ್ಲಾಸ್ ಇರ್ತಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಡಿಕಂಪೈಲ್ ಕ್ಲಾಸ್ ಅಂತಂದ್ರೆ ಅದನ್ನು ಡಿಕಂಪೈಲ್ ಮಾಡಿ ತೋರಿಸುತ್ತೆ ಅದು ನಿಮಗೆ ಈ ಥರ. ಈಗ ಸಿಮಿಲರ್ಲಿ ಇಲ್ಲಿ ನಮಸ್ತೆ ಇದೆ. ಓಕೆ, ದಿಸ್ ಫೈಲ್ ಈಸ್ ನಾಟ್ ಡಿಸ್ಪ್ಲೇಡ್ ಇನ್ ಟೆಕ್ಸ್ಟ್ ಎಡಿಟರ್ ಬಿಕಾಸ್ ಇಟ್ಸ್ ಅ ಜಾವಾ ಕ್ಲಾಸ್ ಫೈಲ್. ಸೊ ಇದಕ್ಕೆ ಏನಂತಾರೆ? ಜಾವಾ ಕ್ಲಾಸ್ ಫೈಲ್ ಅಂತಾರೆ. ಓಕೆ, ವೆನ್ ಯು ಡೂ ದ್ಯಾಟ್ ಇಟ್ ವಿಲ್ ಶೋ ಅದನ್ನು ಇದನ್ನು ಮಾಡಿದ್ದು ಡಿಕಂಪೈಲ್ ಮಾಡಿದಾಗ ಇದು ಹೆಂಗಿರ್ತೈತಿ ಅಂತಂದು ಇಂಟರ್ನಲ್ಲಿ ದಿಸ್ ಇಸ್ ಹೌ ಇಟ್ ಈಸ್ ಸ್ಟೋರಿಂಗ್ ದಿಸ್. ಓಕೆ, that is why it is not a machine level language. You can decompile and see it like this. ಇದು ಫೈನಲಿ ಇನ್ನೂ ಮಷಿನ್ ಕನ್ವರ್ಟ್ ಆಗಿರಲ್ಲ. ಆಮೇಲೆ ಜಾವಾ ರನ್ ಟೈಮ್ ಏನು ಮಾಡುತ್ತೆ, ರನ್ ಮಾಡುವಾಗ ಮಾಡಿರುತ್ತೆ. ಸೊ ಲೆಟ್ಸ್ ಫೋಕಸ್ ಆನ್ ಅವರ್ ವರ್ಕ್ಶಾಪ್ ನಾವು. ಈಗ ವರ್ಕ್ಶಾಪ್ದೊಳಗೆ ನಾವು ಇಲ್ಲಿ ಏನೋ ರನ್ ಮಾಡ್ಬೇಕಂದ್ರೆ ಏನು ಬೇಕು ನಮಗೆ? ಮೇನ್ ಫಂಕ್ಷನ್ ಬೇಕಲ್ಲ. ಸೊ ಮೇನ್ ಫಂಕ್ಷನ್ ಹೆಂಗೆ ಬರೀತೀರಿ? ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್. ಓಕೆ, ಸೊ ಇದು ಪಬ್ಲಿಕ್ ಪ್ರೈವೇಟ್ ಏನೈತೆ ಅನ್ನೋದು ಆಮೇಲೆ ಕಲಿತೇರಿ ಅಂತ. ಬಟ್ ಈಗ ಜಾವಾ ಒಳಗೆ ಏನಂದರೆ ಯು ಹ್ಯಾವ್ ಟು ಡೂ ದಿಸ್ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅಂತಂದು. ಓಕೆ, ಇದನ್ನು ನೀವು ಏನಾರ ಪ್ರೈವೇಟ್ ಮಾಡಿದ್ರಿ ಅಂದರೆ ಏನಾಗುತ್ತೆ ನೋಡ್ರಿ, ಈ ಥರ ಪ್ರೈವೇಟ್ ಮಾಡಿರಿ ಆ್ಯಂಡ್ ಯು ರನ್ ಇಟ್, ಯು ವಿಲ್ ಗೆಟ್ ಎನ್ ಎರರ್. ಏನಂತ ಬರುತ್ತೆ? ಮೇನ್ ಮೆಥಡ್ ನಾಟ್ ಫೌಂಡ್ ಇನ್ ದ ಕ್ಲಾಸ್, ಪ್ಲೀಸ್ ಡಿಫೈನ್ ದ ಮೇನ್ ಮೆಥಡ್ ಆ್ಯಸ್ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್. ಸೊ ಇದನ್ನು ಇದೇ ರೀತಿ ಬರಿಬೇಕು ಅಂತ ಹೇಳತ್ತಿದೆ. ಇದು ಆರ್ಗ್ಯುಮೆಂಟ್ಸ್ ಏನೈತಲ್ಲ ಆಪ್ಷನ್ ಐತಿ, ಅದು ಬರೀಲಿಲ್ಲ ಅಂದ್ರೆ ನಡಿತೈತಿ, ಬರೆದ್ರು ನಡಿತೈತಿ. ಸೊ ದ ಆರ್ಗ್ಯುಮೆಂಟ್ಸ್ ಪಾರ್ಟ್ ಇಲ್ಲೇನೈತಲ್ಲ ಇದು ಆಪ್ಷನಲ್ ಅದಾವೆ ಇವು. ಓಕೆ, ಬಟ್ ದ ಮೆಥಡ್ ಕೆನಾಟ್ ಬಿ ಪ್ರೈವೇಟ್, ಇಟ್ ಹ್ಯಾಸ್ ಟು ಬಿ ಪಬ್ಲಿಕ್ ಓನ್ಲಿ. ಓಕೆ, ಆಮೇಲೆ ಏನು ಪ್ರಿಂಟ್ ಮಾಡೋದಿತ್ತಂದ್ರೆ ಇನ್ನೊಂದು ಫಂಕ್ಷನ್ ನೀನು ಕಾಲ್ ಮಾಡೋದಿತ್ತು. ಈಗ ನಮ್ದು ಇಲ್ಲೊಂದು ಫಸ್ಟ್ ಫಂಕ್ಷನ್ ಯಾವುದು? ಪಬ್ಲಿಕ್ ಗೆಟ್ ಸಮ್ ಒಳಗೆ ಏನು ಮಾಡಾಕ್ತೇವೆ? ಸಮ್ ರಿಟರ್ನ್ ಅಂದ್ರೆ ವಿ ಆರ್ ಸೆಂಡಿಂಗ್ 2 numbers ಆ್ಯಂಡ್ ವಿ ಆರ್ ಗೆಟ್ಟಿಂಗ್ ದ ಸಮ್, ರೈಟ್? ಸೊ ಈ ನಂಬರ್ಸ್ದು ಡೇಟಾ ಟೈಪ್ ಏನೈತಿ? ಇಂಟೀಜರ್ ಇದೆ. ಆಮೇಲೆ ವಾಪಸ್ ಸಮ್ ಮಾಡಿದ್ದ ಡೇಟಾ ಟೈಪ್ ಅಂದ್ರೆ ಔಟ್ಪುಟ್ ಏನೈತಿಲ್ಲ, ಔಟ್ಪುಟ್ ಡೇಟಾ ಟೈಪು ಇಂಟೀಜರೇ ಇದೆ. ಸೊ ದ್ಯಾಟ್ ಆಲ್ಸೋ ಯು ಮೆನ್ಷನ್. ಆಮೇಲೆ ಇಲ್ಲೇನು ಮಾಡಿರಿ, ಈಗ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿರಿ, ಸಮ್ ಇಸ್ ಈಕ್ವಲ್ ಟು ನಂಬರ್ 1 ಪ್ಲಸ್ ನಂಬರ್ 2. ಈಗ ಸಿಂಟ್ಯಾಕ್ಸ್ ಅಬ್ಸರ್ವ್ ಮಾಡಿರಿ, ಇದರೊಳಗೆ ಹೆಂಗೈತಿ ಇಲ್ಲಿ ಅಂತಂದೆ. ಒನ್ಸ್ ಐ ಟೈಪ್ ಇಟ್ ಐಲ್ ಎಕ್ಸ್ಪ್ಲೇನ್. ಈಗ ನೋಡ್ರಿ, ಇದಕ್ಕೆ ಪಬ್ಲಿಕ್ ಮೆಥಡ್, ರಿಟರ್ನ್ ಟೈಪ್ ಏನು? ಇಂಟ್, ಆಮೇಲೆ ಗೆಟ್ ಸಮ್. ಇದನ್ನು ಪಬ್ಲಿಕ್ ಬದಲಿ ನೀವು ಪ್ರೈವೇಟ್ ಮಾಡಿದ್ರು ನಡಿತೈತಿ. ಬಟ್ ಪ್ರೈವೇಟ್ ಇದನ್ನು ಏನು ಮಾಡ್ಬೇಕಂದ್ರೆ ಸ್ಟ್ಯಾಟಿಕ್ ಮಾಡಬೇಕು. ಓಕೆ, ಸ್ಟ್ಯಾಟಿಕ್ ಎದಕ್ಕೆ ಮಾಡಬೇಕು ಅನ್ನೋದು ಏನಂತಂದರೆ, ಈಗ ಫಾರ್ ಟೈಮ್ ಬಿಂಗ್ ನೀವೇನು ನೆನ್ಪಿಟ್ಕೋರಿ, ಇಲ್ಲಿ ನಾವು ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡತ್ತಿಲ್ಲ ಕ್ಲಾಸದ್ದು. ನಂದೊಂದು ಸಪ್ರೇಟ್ ಸೆಷನ್ ಬರುತ್ತೆ ಕ್ಲಾಸಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮ್ಯಾಗ ವರ್ಕ್ಶಾಪ್ ಆದ ತಕ್ಷಣ. ಅಟ್ ದ್ಯಾಟ್ ಟೈಮ್ ಐ ವಿಲ್ ಗೋ ಇನ್ ದ ಡೆಪ್ತ್ ಆಫ್ ಇಟ್. ಸೊ ಫಾರ್ ನೌ ಯು ಇಮ್ಯಾಜಿನ್ ದ್ಯಾಟ್ ದಿಸ್ ಇಸ್ ವಾಟ್ ಇಟ್ ಈಸ್. ಓಕೆ, ಈಗೇನೇನು ಆಗ್ತಾರೆ? ಮೆಥಡ್ ನೆವರ್ ಯೂಸ್ಡ್ ಅನ್ನಾಗ್ತಾರೆ. ದ್ಯಾಟ್ ಎರರ್ ವಿಲ್ ಫಿಕ್ಸ್ ಎನಿವೇ. ಸೊ ಪಬ್ಲಿಕ್ ಸ್ಟ್ಯಾಟಿಕ್ ಇಂಟ್ ಗೆಟ್ ಸಮ್ ಈ ಥರ ನೀವು ಇದನ್ನು ಏನಾರ ವೈಡ್ ಬರೆದಿದ್ರಿ ಅಂದರೆ ದೆನ್ ಇಟ್ ವಿಲ್ ಶೋ ದ ಎರರ್. ಇಟ್ ವಿಲ್ ಏನು ಅಂತೈತಿ? ವೈಡ್ ಮೆಥಡ್ ಕೆನಾಟ್ ರಿಟರ್ನ್ ಅ ವ್ಯಾಲ್ಯೂ. ಸೊ ಜಾವಾ ನೋಡ್ರಿ ಹಿಂಗೆ, ಜಾವಾ ಏನಂತಂದ್ರೆ ಒಂಥರ ಸ್ಟ್ರಿಕ್ಟ್ ಟೀಚರ್ ಇದ್ದಂಗೆ. ಪೈಥಾನ್ ಏನಂದ್ರೆ ಒಂಥರ ಕ್ಲೋಸ್ ಫ್ರೆಂಡ್ ಇದ್ದಂಗೆ. ನೀವು ಏನು ಹೇಳಿದ್ರು ಹಾಂ ನಡಿತೈತೆ ನೋಡಿ, ನಡಿ ಹೋಗು ನಡಿ ಅಂತಂದು. ಜಾವಾ ಒಳಗೆ ನೀವು ಒಂದು ಮಿಸ್ಟೇಕ್ ಮಾಡಿದ್ರಿ, ಏನೇ ಮಿಸ್ಟೇಕ್ ಮಾಡಿದ್ರು ಇಟ್ ವಿಲ್ ನಾಟ್ ಟಾಲರೇಟ್, ಇಟ್ ವಿಲ್ ನಾಟ್ ಇದು accept it. So the data type exactly you have to mention same as C only. So it is int, so this has to be int.
ಈಗ ಇಲ್ಲಿದು ಇಂಟ್ ಐತಿ. ಈಗ ಇದನ್ನ ಏನಾದ್ರು ನೀವು ಫ್ಲೋಟ್ ಮಾಡಿದ್ರಿ ಅಂತ ತಿಳ್ಕೊರಿ, ಅಗೇನ್ ಇಟ್ ವಿಲ್ ಕಂಪ್ಲೇನ್, ಇಟ್ ವಿಲ್ ಸೇ ದಟ್ ಇದು ಮಿಸ್ಮ್ಯಾಚ್ ಕೆನಾಟ್ ಕನ್ವರ್ಟ್ ಫ್ರಮ್ ಫ್ಲೋಟ್ ಟು ಇಂಟ್ ಇನ್ ಜಾವಾ. ಅಂದ್ರೆ ನೀವು ಇಲ್ಲಿ ರಿಟರ್ನ್ ಇಂಟ್ ಐತಿ ಬಟ್ ಇಲ್ಲಿ ಡೇಟಾ ಟೈಪ್ ಫ್ಲೋಟ್ ಮಾಡಿರಿ ಅಂತಂದು. ಸೊ ನೀವು ಈ ಥರ ಚೇಂಜಸ್ ಮಾಡಿ ನೋಡ್ದ ನಿಮ್ಗೆ ಗೊತ್ತಾಗತ್ತೆ. ಈಗ ಏನು ಮಾಡೋಣ, ಇಲ್ಲಿ ಇಂಟ್ ರಿಸಲ್ಟ್ ಈಸ್ ಈಕ್ವಲ್ ಟು ಗೆಟ್ ಸಮ್ 10,20. ಅದು 10 ಆದ್ಮೇಲೆ ಇದನ್ನು ಮಾಡಿರಿ, ಟ್ಯಾಬ್ ಪ್ರೆಸ್ ಮಾಡಿರಿ, ಆ್ಯಂಡ್ ದೆನ್ ಯು ಸೇ 20 ಆ್ಯಂಡ್ ದೆನ್ ಸೆಮಿಕೋಲನ್. ಸೊ ಈಗ ಇಲ್ಲಿ ಏನಾಯಿತು, ಈ ವಾರ್ನಿಂಗ್ ಆಯ್ತಿದೆ, ಇದನ್ನು ಫಿಕ್ಸ್ ಮಾಡೋಣ ಅಂತ. ಸೊ ಇಲ್ಲಿ ಫಂಕ್ಷನ್ ಇನ್ವೋಕ್ ಆಯಿತು, ಅದು ಬಂದದ್ದು ರಿಸಲ್ಟಲ್ಲಿ ಇಲ್ಲಿ ರಿಸಲ್ಟ್ ವೇರಿಯೇಬಲ್ದಾಗ ಸ್ಟೋರ್ ಆಯಿತು. ಈಗ ಇದನ್ನು ಪ್ರಿಂಟ್ ಮಾಡ್ಬೇಕು. ನೀವು ಹೆಂಗೆ ಪ್ರಿಂಟ್ ಮಾಡ್ತೀರಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ println, ಇಲ್ಲಿ ಬರೀರಿ ಏನಂದ್ರೆ ಸಮ್ ಆಫ್ 2 numbers ಈಸ್ ಈಕ್ವಲ್ ಟು ಇಲ್ಲಿ ರಿಸಲ್ಟ್ ಅಂತ. ಇಲ್ಲಿ ನೋಡ್ರಿ, ಇದ್ರೊಳಗೆ ಕೆಲವೊಂದು ಅಬ್ಸರ್ವೇಷನ್ ಮಾಡಿರಿ, ಯಾರ್ಯಾರು ಇದ್ರ ಲೈನ್ಲೇ ಬರಾಕ್ತಿರಲ್ಲ. println ಇಂದ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ದ ಆರ್ಗ್ಯುಮೆಂಟ್ಸ್. ಇಲ್ಲಿ ಯು ಕ್ಯಾನ್ ಡೂ ಪ್ಲಸ್ ಆ್ಯಕ್ಚುಲಿ, ಈ ಥರ. ಸೊ ಇಟ್ ವಿಲ್ ಕನ್ವರ್ಟ್. ಅಲ್ಲಿ ಅದು ಸಿ ಒಳಗೆ ಇದ್ರೊಳಗೆ ಬರಿತಿದ್ದೆ ಅಲ್ಲಿ ಪೈಥಾನ್ದೊಳಗೆ. ಇಲ್ಲೇನಂತಂದ್ರೆ ದಿಸ್ ಈಸ್ ಒನ್ ಆಬ್ಜೆಕ್ಟ್, ಇದು ಒಂದು ಸ್ಟ್ರಿಂಗ್ ಇದೆ, ಇದು ಕಾನ್ಸ್ಟೆಂಟ್ ಐತಿ. ಆಮೇಲೆ ಇಲ್ಲಿ ನಿಮ್ದು ಏನು ವ್ಯಾಲ್ಯೂ ಐತೆ ಆ ವ್ಯಾಲ್ಯೂ ಬರೀರಿ ಅನ್ನಂಗಿದೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಾವೇನು ಮಾಡಾಕ್ತೀವಿ ಅಂದ್ರೆ ಒಂದು ಮೆಥಡ್ ಬರ್ದ್ವಿ. ಯಾವುದು, ಇನ್ ಕೇಸ್ ಇದು ಪ್ರೈವೇಟ್ ಅಂತ ಬರೀಲಿಲ್ಲ ಅಂದ್ರೆ ನಡೆಯುತ್ತೆ ಅನ್ಸುತ್ತೆ. ಲೆಟ್ಸ್ ಗಿವ್ ಇಟ್ ಅ ಟ್ರೈ. ಓಕೆ, ನೀವಿಲ್ಲಿ ಏನು ಆಕ್ಸೆಸ್ ಮಾಡಿಫೈರ್ಸ್ ಅಂತಾರ, ಪಬ್ಲಿಕ್ ಪ್ರೈವೇಟ್ ಬರೀಲಿಲ್ಲ ಅಂದ್ರೂ ನಡೀತೈತಿ. ಆದರೆ ಇದು ಸ್ಟ್ಯಾಟಿಕ್ ಬರೆಯಬೇಕು. ಸ್ಟ್ಯಾಟಿಕ್ ಬರೀಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಸೇ ಐ ಡಿಂಟ್ ರೈಟ್ ಸ್ಟ್ಯಾಟಿಕ್. ಓಕೆ, ಆವಾಗ ಯು ಕೆನಾಟ್ ಮೇಕ್ ಅ ಸ್ಟ್ಯಾಟಿಕ್ ರೆಫರೆನ್ಸ್ ಟು ಅ ನಾನ್ ಸ್ಟ್ಯಾಟಿಕ್ ಮೆಥಡ್ ಅಂತ ಎರರ್ ಬರ್ತೈತಿ. ಓಕೆ, ಏನಂದ್ರೆ ನೀವು ಮೇನ್ ಮೆಥಡ್ ಏನೈತಿ ಇದು ಸ್ಟ್ಯಾಟಿಕ್ನಾಗ ಐತಿ. ನಾವು ಇದ್ರದ್ದು ಆಬ್ಜೆಕ್ಟ ಕ್ರಿಯೇಟ್ ಮಾಡಿಲ್ಲ. ಯಾವುದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ದೆ ನೀವು ಹೆಂಗೆ ಮೆಥಡ್ ಇನ್ವೋಕ್ ಮಾಡ್ತೀರಿ, ಅದು ಮಾಡೋಕ್ಕೆ ಬರೋಂಗಿಲ್ಲ. ಒಂದು ಕ್ಲಾಸ್ನಾಗಿಂದ ಒಂದು ಮೆಥಡ್ ನೀವು ಇನ್ವೋಕ್ ಮಾಡ್ಬೇಕಂದ್ರೆ ಅದ್ರದ್ದು ಆಬ್ಜೆಕ್ಟ್ ಬೇಕು. ಇಲ್ಲಪ್ಪ ಅಂದ್ರೆ ಅದೇನಂತ ಮಾಡಿರ್ಬೇಕು, ಅದನ್ನು ಸ್ಟ್ಯಾಟಿಕ್ ಅಂತ ಮಾಡಿರಬೇಕು. ಅವಾಗ ನೀವು ವಿತೌಟ್ ಕ್ರಿಯೇಟಿಂಗ್ ಆಬ್ಜೆಕ್ಟ್ ಅದನ್ನು ಡೈರೆಕ್ಟಿಗೆ ಹೆಂಗೆ ನೀವು ರೆಗ್ಯುಲರಾಗಿ ಪ್ರೋಗ್ರಾಮಿಂಗ್ದಾಗ ಎಕ್ಸೆಸ್ ಮಾಡ್ತೀರಲ್ಲ ಆ ಥರ ಮಾಡ್ಬೋದು. ಸೊ ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಕ್. ನಾ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಮತ್ತು ಡೀಟೇಲಾಗಿ ಹೇಳ್ತೀನಿ ಆ ಕ್ಲಾಸಸ್ ಬಗ್ಗೆ ಹೇಳುವಾಗ. ಫಾರ್ ಈ ವರ್ಕ್ಶಾಪ್ ಜಸ್ಟ್ ರಿಮೆಂಬರ್ ದ್ಯಾಟ್ ಎವ್ರಿ ಮೆಥಡ್ ಯು ಹ್ಯಾವ್ ಟು ಪುಟ್ ಸ್ಟ್ಯಾಟಿಕ್ ಅಂತ. ಓಕೆ, ಆ್ಯಂಡ್ ಆಫ್ ಕೋರ್ಸ್ ರಿಟರ್ನ್ ಟೈಪ್ ವೆದರ್ ಇಟ್ಸ್ ವೈಡ್ ಆರ್ ಇಂಟ್ ಅಂತ. ಸೊ ಇಲ್ಲೇನು ಮಾಡೀವಿ ನಾವು, ಈ ಮೇನ್ ಮೆಥಡಿಂದ ಇದನ್ನು ಕಾಲ್ ಮಾಡಾಕ್ತೇವೆ. ಆ್ಯಂಡ್ ಫಾರ್ ಆರ್ ಕನ್ವೀನಿಯನ್ಸ್ ವಾಟ್ ವಿ ಥಾಟ್ ಈಸ್ ವಿಲ್ ಆಲ್ವೇಸ್ ಹ್ಯಾವ್ ಆ್ಯನ್ ಇನ್ವೊಕೇಶನ್ ಮೆಥಡ್, ರೈಟ್. ಸೊ ಇನ್ವೊಕೇಶನ್ಗೆ ಒಂದು ಮೆಥಡ್ ಬರೆದ ಬಿಡೋಣ ಅಂತ ಇಲ್ಲೇ ಕೆಳಗಡೆ, ಸ್ಟ್ಯಾಟಿಕ್ ವಾಯ್ಡ್ ಇನ್ವೋಕ್ ಗೆಟ್ ಸಮ್. ಓಕೆ, ಸೊ ಈ ಕೋಡನ್ನು ಏನು ಮಾಡೋಣ, ಅಲ್ಲಿ ಮೂವ್ ಮಾಡಿಬಿಡೋಣ ಅಂತ. And let's invoke get sum here, same as what we did in the Python. Andre main method in the just will invoke the method, and invoke method will handle everything. Okay, and we'll share the both of this method for your reference. So illi observe madri small things ಏನಂತಂದ್ರೆ ರಿಟರ್ನ್ ಟೈಪ್ ಏನಿದೆ, ಮೇನ್ ಇದು ರಿಟರ್ನ್ ಟೈಪ್ ವೈಡ್ ಇದೆ. ನಾವಿಲ್ಲಿ ಇನ್ನೊಂದು ಮೆಥಡ್ ಇನ್ವೋಕ್ ಮಾಡತ್ತೇವೆ, ದಿಸ್ ಈಸ್ ಅಗೇನ್ ವೈಡ್ ಇದೆ. ವೈಡ್ ಅಂದರೆ ಏನೂ ರಿಟರ್ನ್ ಮಾಡಲ್ಲ ಅಂದಂಗೆ ಇದನ್ನು ಇನ್ವೋಕ್ ಮಾಡಿದ್ವಿ. ಆಮೇಲೆ ಇದಕ್ಕೇನು ಇನ್ಪುಟ್ ಆರ್ಗ್ಯುಮೆಂಟ್ಸು ಇಲ್ಲ. ಆಮೇಲೆ ಇಲ್ಲಿ ಏನು ಮಾಡಿದ್ವಿ, ಗೆಟ್ ಸಮ್ ಅಂತ ಒಂದು ಫಂಕ್ಷನ್ ಕಾಲ್ ಮಾಡಾಕ್ತೇವೆ. ಇಲ್ಲಿ 2 ವ್ಯಾಲ್ಯೂ ಹಾರ್ಡ್ ಕೋಡ್ ಮಾಡಾಕ್ತೇವೆ. ಇದಿಲ್ಲಿ ನಂಬರ್ 1 ಅಂತ ನಂಬರ್ 2 ಅಂತ ಹಿಂಗೆ ಐ ಡಿ ತೋರ್ಸಾಕ್ತೈತೆ ನಿಮಗೆ ಅಷ್ಟೇ. ಬಟ್ ಆ್ಯಕ್ಚುಲಿ ನಾ ಟೈಪ್ ಮಾಡಿದ್ದಿಲ್ಲ 10 and 20 ಅಂತ. ಓಕೆ, ದೆನ್ ಈ ಸಿಂಟ್ಯಾಕ್ಸ್ ನೋಡಿ ಕನ್ಫ್ಯೂಸ್ ಆಗಬೇಡ್ರಿ, ಇದು ಬರೀ ಐ ಡಿ ಫೀಚರ್. ಇದು ಐ ಡಿ ಇದನ್ನು ತೋರ್ಸಾಕ್ತೈತಿ, ಇದು ನಂಬರ್ 1 ಅಂತಂದು. ಓಕೆ, ನಾನಿಲ್ಲಿ ಆ್ಯಕ್ಚುಲಿ ಟೈಪ್ ಮಾಡಿದ್ದೇನು ಬರೀ 10, 20 ಅಂತ. ಓಕೆ, ಇಲ್ಲಿ ಇವೆರಡು ವೇರಿಯೇಬಲ್ಸ್ ಅದಾವ, ವೇರ್ ವಿ ಹ್ಯಾವ್ ಗಿವನ್ ದ ಡೇಟಾ ಟೈಪ್ ಆ್ಯಂಡ್ ವಿ ಆರ್ ಟೇಕಿಂಗ್ ಸಮ್ ಆ್ಯಂಡ್ ದೆನ್ ಫೈನಲಿ ರಿಟರ್ನಿಂಗ್ ದ ಸಮ್. ಆ್ಯಂಡ್ ಜಾವಾ ಆ್ಯಂಡ್ ಸಿ ದೇ ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರಿಕ್ಟ್ ವಿತ್ ಡೇಟಾ ಟೈಪ್. ನೀವು ಸುಮ್ಮನೆ ಏನಾರ ಒಂದು ಕೊಟ್ಟು ಬೇರೆ ಪಾಸ್ ಮಾಡೋಕ್ಕೆ ಬಿಡೋಂಗಿಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ಲೆಟ್ಸ್ ರನ್ ದ ಕೋಡ್. ಸೊ ದ ಕೋಡ್ ಈಸ್ ವರ್ಕಿಂಗ್. ನಾವು ಲೆಟ್ಸ್ ಕ್ವಿಕ್ಲಿ ಡಿಬಗ್ ಇಟ್ ಸೊ ದ್ಯಾಟ್ ಯು ಸಿ ದ ವರ್ಕ್ ಫ್ಲೋ ಹೆಂಗೆ ವರ್ಕ್ ಆಗ್ತೈತೆ ಅಂತ. ಸಿಮಿಲರ್ ಟೆಕ್ನಿಕ್, ಯು ಜಸ್ಟ್ ಗೋ ಆ್ಯಂಡ್ ಸೇ ಡಿಬಗ್, go in, again go in. ಈಗ ಇಲ್ಲಿ ನೋಡ್ರಿ, ಇಲ್ಲಿ ವಾಚ್ನಾಗ
ಸಮ್ ಆ್ಯಡ್ ಮಾಡ್ಕೊರಿ. ಸೊ ರೈಟ್ ನೋ ಇಟ್ ಕೆನಾಟ್ ಬಿ ವ್ಯಾಲ್ಯೂಯೇಟೆಡ್ ಬಟ್ ದ ನಂಬರ್ 1 ನಂಬರ್ 2 ವ್ಯಾಲ್ಯೂಸ್ ಆರ್ ದೇರ್. ನಾವು ದ ಸಮ್ ಇಸ್ 30 ದಟ್ ಗೆಟ್ ರಿಟರ್ನ್ ಬ್ಯಾಕ್. ನಾವು ದ ರಿಸಲ್ಟ್ ಇಲ್ಲಿ ನೋಡ್ರಿ, ಇದ್ರ ಮ್ಯಾಗ ಹೋವರ್ ಮಾಡಿದ್ರಿ ಅಂದ್ರೆ ನಿಮ್ಗೆ ರಿಸಲ್ಟ್ ಎಷ್ಟಂತ ಕಾಣುತ್ತೆ. ಆಮೇಲೆ ಐ ಡಿ ನೋಡ್ರಿ, ಇಲ್ಲ ಆಟೋಮೆಟಿಕ್ಲಿ ತೋರ್ಸಾಗ್ತೈತೆ ಅದು. ಈಗ ಇಲ್ಲಿ ರಿಸಲ್ಟ್ ವೇರಿಯಬಲ್ ಇರೋದ್ರಿಂದ ನೀವು ಇಲ್ಲಿ ರಿಸಲ್ಟ್ ಪ್ರಿಂಟ್ ಮಾಡತ್ತೀರಲ್ಲ, ಸೊ ಇಟ್ ಈಸ್ ಆಲ್ರೆಡಿ ಶೋಯಿಂಗ್ ದಟ್ ಯುವರ್ ವ್ಯಾಲ್ಯೂ ಇಸ್ 30 ಅಂತ. ನೀವು ಅದನ್ನು ವಾಚಿಗೆ ಹಾಕೋ ಅವಶ್ಯಕತೆನೂ ಇಲ್ಲ. ಓಕೆ, ಸೊ ಯುವರ್ ಸಮ್ ಆಫ್ 2 ನಂಬರ್ಸ್ ಇಸ್ 30. ಸೊ ನಿಮಗೆ ಇದ್ರೊಳಗೆ ಏನು ಮಾಡಿರಿ, ಇದ್ರೊಳಗೆ ಚೇಂಜಸ್ ಮಾಡಿ ನೋಡ್ರಿ. ಈ ಥರ ಬರೆದ್ರೆ ಏನಾಗುತ್ತೆ, ನಂಬರ್ 1 ಬರೆದ್ರೆ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 2 ವೇರಿಯಬಲ್ ಅದಾವೆ, ಇಲ್ಲಿ 1 ಬರೆದ್ರೆ ಏನಾಗುತ್ತೆ, ರೈಟ್. ಸೊ ಯು ಕ್ಯಾನ್ ಟ್ರೈ ಆಲ್ ದ್ಯಾಟ್ ಆ್ಯಂಡ್ ಸಿ ಹೌ ಸ್ಟ್ರಿಕ್ಟ್ ಜಾವಾ ಇಸ್.